ಮೊಬೈಲ್ ಫೋನ್ಗಳು ನಮ್ಮೆಲ್ಲರ ಜೀವನದ ಒಂದು ಭಾಗವಾಗ್ಬಿಟ್ಟಿವೆ. ನಾವು ಅವುಗಳಿಗೆ ಎಷ್ಟು ವ್ಯಸನಿ ಆಗಿದ್ದೇವೆ ಅಂದರೆ ಬೆಳಗ್ಗೆ ಎದ್ದ ತಕ್ಷಣದಿಂದ ರಾತ್ರಿ ಹಿಡಿದು ರಾತ್ರಿ ಮಲಗುವ ತನಕವೂ ಕೂಡ ಅದರಲ್ಲೇ ತಡ್ಕಾಡ್ತಾ ಇರ್ತೇವೆ. ಈಗಂತೂ ದೊಡ್ಡವರಿಂದ ಸಣ್ಣವರವರೆಗೂ ಎಲ್ಲರ ಕೈನಲ್ಲೂ ಮೊಬೈಲ್ ಫೋನ್ಗಳನ್ನ ಕಾಣಬಹುದಾಗಿದೆ. ಅನೇಕ ಮಂದಿ ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಸಕ್ರಿಯರಾಗಿರ್ತಾರೆ. ಪ್ರತಿದಿನ ಮೊಬೈಲ್ ನೋಡೋದ್ರಿಂದ ಕಣ್ಣುಗಳಿಗೆ ಹಾನಿ ಉಂಟಾಗುತ್ತೆ. ದೀರ್ಘಕಾಲ ಮೊಬೈಲ್ ಫೋನ್ನೊಂದಿಗೆ ಕಾಲ ಕಳೆಯೋದ್ರಿಂದ ಇದು ನಮ್ಮ ದೈನಂದಿನ ಜೀವನದ ಮೇಲೂ ಪರಿಣಾಮ ಬೀರುತ್ತೆ. ಸದ್ಯ ಈಗ ಬೇಸಿಗೆ ಕಾಲ. ಈ ಸೀಸನ್ನಲ್ಲಿ ಅನೇಕ ಮಂದಿ ಹೊರಗೆ ಹೋಗದೆ ಮನೆಯಲ್ಲೇ ಹೆಚ್ಚು ಹೊತ್ತು ತಮ್ಮ ಮೊಬೈಲ್ ಫೋನ್ಗಳನ್ನು ನೋಡ್ತಾ ಕಾಲಹರಣ ಮಾಡೋದು ಹೆಚ್ಚು. ಆದರೆ ಇದು ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾದರೆ ಈ ಸಮಸ್ಯೆಯಿಂದ ಪಾರಾಗೋದು ಹೇಗೆ ಅಂತೀರಾ? ಡೋಂಟ್ ವರಿ. ಈ ಬಗ್ಗೆ ಪುಣೆ ಮೂಲದ ವೈದ್ಯ ಸಚಿನ್ ಪವರ್ ಕೆಲವೊಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಒತ್ತಡ ಕಡಿಮೆ ಮಾಡಲು ಅನೇಕ ಮಂದಿ ಮೊಬೈಲ್ ನೋಡೋದನ್ನು ನಾವು ಕಂಡಿರ್ತೇವೆ. ಆದರೆ ಇಂಟರ್ನೆಟ್ನಲ್ಲಿ ಏನನ್ನಾದರೂ ಓದೋದು, ದೀರ್ಘಕಾಲ ಫೋನ್ ಬಳಸೋದು ಮತ್ತು ಸಾಕಷ್ಟು ನಿದ್ರೆ ಮಾಡದಿರೋದು ಸಹ ಫೋನ್ ಒತ್ತಡಕ್ಕೆ ಕಾರಣ ಆಗಬಹುದು. ಆದ್ದರಿಂದ ಮೊಬೈಲ್ ಫೋನ್ಗಳ ಅತಿಯಾದ ಬಳಕೆಯು ದೇಹದ ಮೇಲೆ ಅನೇಕ ರೀತಿಯಲ್ಲಿ ಅಡ್ಡ ಪರಿಣಾಮಗಳನ್ನು ಬೀರುತ್ತೆ. ಇದು ಕಣ್ಣು ನೋವು, ನಿದ್ರೆಯ ಸಮಸ್ಯೆಗಳಿಗೆ ಕಾರಣವಾಗುತ್ತೆ. ಇದು ಮಾನಸಿಕ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತೆ. ಜೊತೆಗೆ ಇದು ತಲೆನೋವಿಗೂ ಸಹ ಕಾರಣವಾಗಬಹುದು ಅಂತ ಡಾಕ್ಟರ್ ಸಚಿನ್ ಪವರ್ ಹೇಳ್ತಾರೆ. ಈಗಾಗಲೇ ನಮ್ಮ ಮೊಬೈಲ್ ಫೋನ್ ಬಿಸಿ ಆಗ್ತಾ ಇರುತ್ತೆ. ಅದರ ಮಧ್ಯೆ ಹೊರಗಿನ ಶಾಖವು ದೇಹದ ಉಷ್ಣತೆಯನ್ನು ಹೆಚ್ಚಿಸುತ್ತೆ. ಇದು ದೌರ್ಬಲ್ಯ ಮತ್ತು ಬಿಸಿಲಿನ ಹೊಡೆತಕ್ಕೆ ಕಾರಣವಾಗಬಹುದು. ಅಲ್ಲದೆ ಶಾಖವು ದೇಹದಲ್ಲಿನ ನೀರಿನ ಅಂಶವನ್ನು ಕಡಿಮೆ ಮಾಡುತ್ತೆ. ಇದು ಕಣ್ಣುಗಳಲ್ಲಿ ಶುಷ್ಕತೆ, ಕಿರಿಕಿರಿ ಮತ್ತು ದೃಷ್ಟಿ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಈ ಕಾರಣದಿಂದಾಗಿ ಬೇಸಿಗೆಯಲ್ಲಿ ಸಾಧ್ಯವಾದಷ್ಟು ಹೆಚ್ಚಾಗಿ ನೀರು ಕುಡಿರಿ. ಓಪನ್ ಪ್ಲೇಸ್ನಲ್ಲಿ ತಂಪಾದ ಗಾಳಿ ನಡುವೆ ವಾಕಿಂಗ್ ಮಾಡಿ. ಅಲ್ಲದೆ AC, ಫ್ಯಾನ್, ಕೂಲರ್ ಇರುವ ಸ್ಥಳಗಳಲ್ಲಿ ಕುಳಿತುಕೊಳ್ಳಿ. ಜೊತೆಗೆ ಸಾಧ್ಯವಾದಷ್ಟು ಮೊಬೈಲ್ ಫೋನ್ಗಳ ಅತಿಯಾದ ಬಳಕೆಯನ್ನು ತಪ್ಪಿಸಿ ಅಂತ ಡಾಕ್ಟರ್ ಸಚಿನ್ ಪವರ್ ಸಲಹೆ ನೀಡುತ್ತಾರೆ.